ಟು ಟೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಮ್ಯಾ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಮೀಟಿಂಗ್ ಅನ್ನ ಶುರು ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಜೊತೆ ಮೋದಿ ಮಹತ್ವದ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೂ ಮೋದಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೂ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಮತ್ತೊಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಭದ್ರತೆ ಕುರಿತು ಮಹತ್ವದ ಮಾತುಕತೆಗಳು ಕೂಡ ಆಗ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನದೊಂದಿಗಿನ ಕದನ ವಿರಾಮ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವ ಸಂಪುಟ ಮತ್ತು ಭದ್ರತೆ ಕುರಿತ ಸಂಪುಟ ಸಮಿತಿಯ ಪ್ರಮುಖ ಸಭೆಯನ್ನ ಕೂಡ ನಡೆಸಿದ್ರು. ಅದಾದ ನಂತರ ಇದೀಗ ಗೃಹ ಸಚಿವ ಅಮಿತ್ ಶಾ ಜೊತೆಗೂ ಕೂಡ ಮೋದಿ ಮಹತ್ವದ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಕುರಿತು ನಡೀತಾ ಇರುವಂತಹ ಸಭೆ ಇದು. ಕದನ ವಿರಾಮದ ನಂತರ ಗಡಿ ಭದ್ರತೆಯ ಪರಿಶೀಲನೆಯ ಕುರಿತು ಪ್ರಮುಖ ನಿರ್ಧಾರಗಳನ್ನ ಕೂಡ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಸಭೆಯಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಸಿಸಿಎಸ್ ಸಭೆ ನಡೆದಂತಹ ಸಂದರ್ಭದಲ್ಲಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಯ ಕುರಿತು ಮಹತ್ವದ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಮೂರು ಬಾರಿ ಸಭೆಯನ್ನ ಕೂಡ ನಡೆಸಿದ್ರು. ಸಿಸಿಎಸ್ ಸಭೆಯನ್ನ ಏಪ್ರಿಲ್ 22ರಂದು ಕೂಡ ನಡೆಸಿದ್ರು. ಅದಾದ ನಂತರ ಏಪ್ರಿಲ್ 23ರಂದು ಕೂಡ ನಡೆಸಿದ್ರು. ಅದಾದ ನಂತರ ಏಪ್ರಿಲ್ 30ರಂದು ಪ್ರಧಾನಮಂತ್ರಿಯವರ ನಿವಾಸದಲ್ಲಿ ನಡೆದಂತಹ ಎರಡನೇ ಸಭೆಯೂ ಕೂಡ ಬಹಳಷ್ಟು ಮಹತ್ವವನ್ನು ಕೂಡ ಆಗಿರುವಂಥದ್ದು, ಪಡೆದುಕೊಂಡಿರುವಂಥದ್ದು. ಮತ್ತು ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಸಿಎಸ್ ಸಭೆಯನ್ನ ಕೂಡ ನಡೆಸಿದ್ರು. ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇವತ್ತಿನ ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಹಾಗಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ನಿರ್ಣಯಗಳನ್ನ ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಮಹತ್ವದ ಚರ್ಚೆಗಳು ಕೂಡ ಆಗ್ತಾ ಇದೆ. ಬೆಳಿಗ್ಗೆ ಅಷ್ಟೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು, ಮೀಟಿಂಗ್ ಮಾಡಿದ್ರು. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಇದೀಗ ಮತ್ತೊಂದು ಸಭೆ, ಪ್ರತ್ಯೇಕವಾಗಿ ಚರ್ಚೆಗಳಾಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಈ ಒಂದು ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತೋ, ಕದನ ವಿರಾಮ ಯಾವಾಗ ಘೋಷಣೆ ಆಯಿತೋ, ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಂಪುರಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಮತ್ತೆ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಮೋದಿ ಶಭಾಷ್ಗಿರಿಯನ್ನ ಕೂಡ ಹೇಳಿದ್ರು. ಅದಾದ ನಂತರ ಇದೀಗ ಸಭೆ ಮೇಲೆ ಸಭೆ ನಡೀತಾ ಇರೋದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ದೇಶದ ಭದ್ರತೆ ಕುರಿತು ಮಹತ್ವದ ಮಾತುಕತೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಉಗ್ರರನ್ನ ಶತಾಯಗತಾಯವಾಗಿ ಮಟ್ಟ ಹಾಕಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಬೆಳಗ್ಗೆ ಸಿಸಿಎಸ್ ಮೀಟಿಂಗ್, ಈಗ ಮತ್ತೊಂದು ಬಿಗ್ ಮೀಟಿಂಗ್ ಆಗ್ತಾ ಇದೆ. ದೇಶದ ಭದ್ರತೆ ಕುರಿತು ಆಗ್ತಾ ಇರುವಂತಹ ಮಾತುಕತೆ ಇದು. ಈ ಮೀಟಿಂಗ್ ಆದ ನಂತರ ಕಾದ್ ನೋಡಬೇಕು, ಸುದ್ದಿಗೋಷ್ಠಿಯನ್ನ ನಡೆಸ್ತಾರಾ, ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಿ ಭಾಗದಲ್ಲಿ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಮತ್ತೆ ರಕ್ಷಣಾ ಸಚಿವರ ಜೊತೆಯೂ ಕೂಡ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಗಳು ಕೂಡ ಆಗಿದೆ. ಪಹಲ್ಗಾಮ್ ದಾಳಿಯಾದ ನಂತರ ದೇಶ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಡುವಲ್ಲಿ ಯಶಸ್ವಿ ಆಗ್ತಾ ಇದೆ. ಭದ್ರತೆ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಬೇರೆ ಯಾವ ದೇಶವೂ ಕೂಡ ಕೈಗೊಳ್ಳದಂತಹ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇದೆ ನಮ್ಮ ಭಾರತ. ಸೇನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಮತ್ತೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಅದು ಡೇ ಬೈ ಡೇ ಸ್ವಲ್ಪ ಸಡಿಲ ಕೂಡ ಆಗ್ತಾ ಇದೆ. ಮತ್ತೆ ಉಗ್ರರ ದಾಳಿ ಕೂಡ ಆಗ್ತಾ ಇತ್ತು. ನಿನ್ನೆ 3 ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು.
ಸೊ ಹಾಗಾಗಿ ಇವತ್ತಿನ ಚರ್ಚೆಗಳು ಏನಾಗ್ತಾ ಇದೆ ಅದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ದೇಶದ ಭದ್ರತೆ ಕುರಿತು ಮಹತ್ವದ ಮಾತುಕತೆಗಳು ಕೂಡ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಉಗ್ರರು ಅಡಗಿ ಕೂತಿದ್ದಾರೆ, ಅವರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿ ಕೂಡ ಆಗ್ತಾ ಇದೆ. ಮತ್ತೆ ದೇಶದ ಒಳಗೆ ಒಳನುಸುಳುವ ಒಂದಷ್ಟು ಸಂಚುಗಳು ಕೂಡ ಆಗ್ತಾ ಇದೆ. ಅದೆಲ್ಲವನ್ನ ಕೂಡ ನಮ್ಮ ಸೇನೆ ತಡೆಯುವಲ್ಲಿ ಯಶಸ್ವಿ ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ಆಗ್ತಾ ಇದೆ, ಮಾತುಕತೆಗಳು ಕೂಡ ಆಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ಸ್ಟ್ಯಾಂಡ್ಗಳು, ಅವರ ನಿಲುವುಗಳು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಭಾರತ ಪಾಕ್ ಕದನ ವಿರಾಮ ಏನಾಯ್ತಲ್ಲ ಅದಕ್ಕೆ ಸರ್ವ ಪಕ್ಷಗಳ ಸಭೆಯನ್ನ ಕರಿಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿಯೂ ಕೂಡ ಚರ್ಚೆಗಳು ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ 2 ಬಾರಿ ಸರ್ವಪಕ್ಷಗಳ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಸರ್ವಪಕ್ಷ ಸಭೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒತ್ತಾಯವನ್ನ ಕೂಡ ಮಾಡಿದ್ರು, ಆಗ್ರಹಿಸಿದ್ರು ಕೂಡ. ಕದನ ವಿರಾಮದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ವಪಕ್ಷಗಳ ಸಭೆ ಕರಿಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನನ್ನ ಕಲೀಗ ನಮ್ರತಾ ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಸರಿ, ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ರತಾ. ಎಸೇನು ನಮ್ರತಾ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಈಗಾಗಲೇ CCS ಸಭೆ ಕೂಡ ಆಗಿದೆ. ಇದೀಗ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ಜೊತೆ. ಈ ಸಭೆಯೇ ಎಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ ಅನ್ನೋದು ಗೊತ್ತಿರುವಂತ ವಿಚಾರ. ಈ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ. ಎಸ್ ರಮ್ಯಾ, ಈಗಾಗಲೇ ಏನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಏನು ಹೈ ಟೆನ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಸೀಸ್ ಫೈರ್ ಕೂಡ ಘೋಷಣೆ ಆಗಿರಬಹುದು. ಆದರೆ ಪಾಕಿಸ್ತಾನವನ್ನು ಅಥವಾ ಪಾಕಿಸ್ತಾನ ದೇಶದ ಹಿಸ್ಟ್ರಿಯನ್ನು ನಾವು ನೋಡೋದಾದರೆ ಅವ್ರು ಯಾವತ್ತೂ ಕೂಡ ಸುಮ್ಮನೆ ಕೂರೋರು ಅಂಥವ್ರಲ್ಲ. ಏನಾದರೂ ಒಂದು ಖ್ಯಾತಿಯನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಈಗ ಆಯಿಲ್ ಟ್ಯಾಂಕರ್ನು ಕೂಡ ಏನು ಕಳಿಸಿರುವಂತಹದ್ದು ಅದನ್ನು ಕೂಡ ಈಗ ಭಾರತ ವಾಪಸ್ ಕಳಿಸಿದೆ. ಏನು ಬರಬೇಕಾಗಿದ್ದಂತಹ ಒಂದು ಆಯಿಲ್ ಟ್ಯಾಂಕನ್ನು ಕೂಡ ವಾಪಸ್ ಕಳಿಸಿದೆ. ಈಗ ಪ್ರೆಸೆಂಟ್ ನಾವು ನೋಡೋದಾದರೆ ಯಾಕೆ ಏನು ಮೋದಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧವನ್ನು ಮಾಡೋದಕ್ಕಿಂತ ಬೇರೆ ರೀತಿಯಾಗಿ ಅವ್ರನ್ನ ಆರ್ಥಿಕವಾಗಿರ್ಬೋದು ಅಥವಾ ರಾಜತಾಂತ್ರಿಕವಾಗಿ ಅವ್ರನ್ನ ಕಟ್ಟಾಕೋದಕ್ಕೆ ಯಾವ ರೀತಿ ಆದರೂ ಬೇರೆ ರೀತಿ ಆಪ್ಷನ್ಸ್ ಇದೆಯಾ ಅಥವಾ ಜಿಯೋ ಪಾಲಿಟಿಕ್ಸ್ ಅಂತ ನೋಡೋದಾದರೆ, ಈ ಜಿಯೋ ಪಾಲಿಟಿಕ್ಸಲ್ಲಿ ನಾವು ಯಾವ ರೀತಿ ಪಾಕಿಸ್ತಾನವನ್ನು ಕಟ್ ಹಾಕ್ಬೋದು, ಇಂಡಿಯಾ ತಂಟೆಗೆ ಬರದೇ ಇರೋ ರೀತಿ ಮಾಡ್ಬೋದು, ಅಥವಾ ಟೆರರಿಸಮ್ ಅನ್ನೋದು ಏನಿದೆ ಈ ಉಗ್ರವಾದ ಭಾರತದಲ್ಲಿ ಮತ್ತೆ ಮುಂದೆ ಇನ್ಯಾವತ್ತೂ ಆಗಬಾರ್ದು, ಅದಕ್ಕೆ ಯಾವ ರೀತಿ ನಾವು ಪಾಕಿಸ್ತಾನಕ್ಕೆ ಈಗ ಎಚ್ಚರಿಕೆಯನ್ನ ಕೊಡ್ಬೋದು, ಯಾವ ರೀತಿ ನಾವು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಬೋದು ಅನ್ನುವಂತಹ ಒಂದು ಮೀಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಮೋದಿ ಅವರು ಏನು ದೇಶದ ಪ್ರಜೆಗಳನ್ನ ಏನು ಕುರಿತಾಗಿ ಒಂದು ಭಾಷಣವನ್ನ ಮಾಡಿರ್ತಾರೆ. ಅದರಲ್ಲಿ ಎಲ್ಲೋ ಒಂದ್ ಕಡೆ ಹಿಂಟನ್ನು ಕೂಡ ಕೊಟ್ಟಿರ್ತಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲು ನಮ್ಮ ದೇಶದಲ್ಲಿ ನಾವು ನಡೆಯೋದಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಮತ್ತೆ ಉಗ್ರವಾದ ಚಟುವಟಿಕೆಗಳು ಆದ್ರೆ ಅದಕ್ಕೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತೀವಿ, ನುಗ್ಗಿ ಹೊಡಿತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಾರೆ. ಇದನ್ನ ಕೇಳಿಸ್ಕೊಂಡಿರುವಂತಹ ಪಾಕಿಸ್ತಾನ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಪಾಕಿಸ್ತಾನ ಕೂಡ ಯಾವ್ದಾದ್ರೂ ಒಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಿರುತ್ತೆ. ಏನ್ ಮಾಡಬಹುದು ನಾವು ಭಾರತನ ಮತ್ತೆ ಕೆಣಕೋದಕ್ಕೆ ಅಂತ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ. ಅವ್ರ ಹತ್ರ ಇರುವಂತಹ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ನ್ಯೂಕ್ಲಿಯರ್ ಬೆದರಿಕೆ. ಆ ನ್ಯೂಕ್ಲಿಯರ್ ಧಮಕಿನೇ ಇವಾಗ ಹಾಕ್ತಾ ಇರುವಂತಹದ್ದು. ಬಟ್ ಈಗ ಒಂದು 3-4 ದಿನಗಳಿಂದ ನೀವು ನೋಡ್ತಾ ಇರ್ಬೋದು, ಯಾವಾಗ ಕದನ ವಿರಾಮ ಘೋಷಣೆ ಆಯ್ತು ಆಗಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರುವಂತಹ ವಿಚಾರ ಅಂತಾನೆ ಅದು ನ್ಯೂಕ್ಲಿಯರ್ ವಿಚಾರ. ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಒಂದು ಏನು ಪೋರ್ಟ್ ಇರುತ್ತೆ, ಅಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಏನೋ ಒಂದು ಹಾನಿ ಮಾಡಿದ್ದಾರೆ ಅಂತ ಒಂದು ವಿಚಾರ ಇದೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರೂಫ್ ಇಲ್ಲ. ಬಟ್ ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಏನು ಇಡೀ ಪ್ರಪಂಚದಲ್ಲಿ ಒಂದು ಪ್ಯಾನಿಕ್ ಅಂತೂ ಶುರುವಾಗಿರುತ್ತೆ. ಸೊ ಇದಕ್ಕೆ ಏನೋ ಒಂದು ಪ್ಯಾನಿಕ್ ಶುರು ಆಗಬಾರ್ದು ಇಡೀ ಪ್ರಪಂಚದಲ್ಲಿ ಅನ್ನೋ ಒಂದು ಕಾರಣಕ್ಕೆ ಆ ನ್ಯೂಕ್ಲಿಯರ್ ವಿಚಾರನ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನಕ್ಕೆ ಈಗ ನಮ್ಮ ಪವರ್ ಗೊತ್ತಾಗಿದೆ. ಆದ್ರೆ ಅದಕ್ಕೆ ಅವರು ವಿರೋಧವಾಗಿ ಏನಾದರೂ ಒಂದು ಸ್ಟ್ರಾಟಜಿ ಮಾಡ್ತಾ ಇರ್ತಾರೆ. ಇದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡಬಹುದು ಭಾರತ, ಇನ್ನು ಮುಂದೆ ಯುದ್ಧ ಮಾಡದೆ ಯಾವ ರೀತಿ ಅವ್ರನ್ನ ಕಟ್ಟಾಕಬಹುದು ಅನ್ನುವಂತಹ ಒಂದು ವಿಚಾರವನ್ನ ಈಗಾಗಲೇ ಅಮಿತ್ ಶಾ ಜೊತೆಗೂ ಒಂದು ಮೀಟಿಂಗ್ ಆಗಿದೆ. ಈಗ ರಾಜನಾಥ್ ಸಿಂಗ್ ಜೊತೆಗೂ ಕೂಡ ಮೋದಿ ಅವರು ಮಾತನಾಡ್ತಿರುವಂತಹದ್ದು. ನಾಳೆ ಮತ್ತೆ DGMO ಮೀಟಿಂಗ್ ಕೂಡ ನಡೆಯುತ್ತೆ. ಇದರಲ್ಲೂ ಕೂಡ ಒಂದಷ್ಟು ಪಾಕಿಸ್ತಾನನ ಯಾವ ರೀತಿ ಬರ್ಬಾದ್ ಮಾಡಬಹುದು, ಅವ್ರ ಮೇಲೆ ಯುದ್ಧ ಮಾಡದೆ ನಾವು ಯಾವ ರೀತಿ ಶಾಂತಿಯುತವಾಗೂ ಕೂಡ ಅವ್ರನ್ನ ಹೋರಾಡಬಹುದು, ಅವ್ರನ್ನ ಯಾವ ರೀತಿ ಕಟ್ ಹಾಕ್ಬೋದು ಅನ್ನುವಂತಹ ಒಂದು ವಿಚಾರಗಳನ್ನ ಇಲ್ಲಿ
ತಾಳುವಂತಹ ಸಾಧ್ಯತೆ ಇರುತ್ತೆ ರಮ್ಯಾ. ನಮ್ರತ, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಎರಡೂ ದೇಶಗಳ DGMOಗಳ ಸಭೆ ಈ ಹಿಂದೆ ಕೂಡ ಆಗಿತ್ತು. ಒಂದಷ್ಟು ಕಂಡೀಷನ್ಸ್ ಅನ್ನ ಭಾರತ ಕೂಡ ಹಾಕಿದೆ. ಇವತ್ತು DGMಗಳ ಸಭೆ ನಡೀತಾ ಇರುವಂತದ್ದು. ಸಭೆ ನಡೆಯೋದಕ್ಕೆ ಸಮಯ ಕೂಡ ನಿಗದಿ ಆಗಿದೆಯಾ? ನಿಗದಿ ಆಗಿದ್ರೆ ಎಷ್ಟು ಗಂಟೆಗೆ ಸಭೆ ಆಗಬಹುದು ಅಂತ ಹೇಳಿ. ಈಗ ಮಧ್ಯಾಹ್ನದ ವೇಳೆಗೆ ಸಭೆ ಆಗ್ಬೋದು ಅಂತ ಹೇಳ್ತಾ ಇರುವಂತಹದ್ದು ರಮ್ಯ. ಯಾಕಂದ್ರೆ ಈಗಾಗಲೇ ಒಂದು ಸುತ್ತಿನ ಮೀಟಿಂಗ್ ಆಗಿ ಈಗಾಗಲೇ 2ನೇ ಸುತ್ತಿನ ಮೀಟಿಂಗ್ ನಡೀತಾ ಇದೆ. ಸೊ ಈಗ ಮತ್ತೊಂದು ಮೀಟಿಂಗ್ ಯಾವಾಗ ನಡೆಯುತ್ತೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಯಾಕಂದ್ರೆ ಅಧಿಕೃತವಾಗಿ ಇನ್ನು ಅಲ್ಲಿಂದ ಮಾಹಿತಿ ಬರಬೇಕು ಯಾವಾಗ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹದ್ದು. ಸೊ ಎಲ್ಲೋ ಒಂದ್ ಕಡೆ ಈಗ ನಾಳೆ DGM ಏನು ಅತಿ ಶೀಘ್ರದಲ್ಲೇ DGMಗಳು ಎರಡೂ ದೇಶದ DGMಗಳ ಮೀಟಿಂಗ್ ಇರುತ್ತೆ. ಈ ಮೀಟಿಂಗ್ ನಲ್ಲಿ ಭಾರತ ಅವರಿಗೆ ವಾರ್ನಿಂಗ್ ಕೊಡುವಂತಹ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಿರುವ ವಿಚಾರ ಏನು ಅಂತಂದ್ರೆ, ಅಮೆರಿಕಾದ ಬಳಿ ಹೋಗಿರುವಂತಹದ್ದು ಪಾಕಿಸ್ತಾನ ಕದನ ವಿರಾಮ ಬೇಕು, ನಮಗೆ ಕದನ ವಿರಾಮ ಘೋಷಣೆ ಮಾಡಿ ಅಂತ. ಯಾಕಂದ್ರೆ ಭಾರತದ ಪವರ್ನ ನೋಡಿ ಹೆದರ್ಕೊಂಡಿರುವಂತಹ ಪಾಕಿಸ್ತಾನ ಸೀಸ್ ಫೈರ್ ಬೇಕು ಅಂತ ಹೋಗಿರುತ್ತೆ. ಆದ್ರೆ ಏನು ಪಾಕಿಸ್ತಾನದ ಇಂಟೆನ್ಷನ್ ಬೇರೆನೇ ಇರುತ್ತೆ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಯುದ್ಧವನ್ನ ನಿಲ್ಲಿಸಬೇಕಾಗಿರುತ್ತೆ. ಯಾಕಂದ್ರೆ ಪಾಕಿಸ್ತಾನವನ್ನ ನಿರ್ನಾಮ ಮಾಡುವಂತಹ ಶಕ್ತಿ ಭಾರತದ ಬಳಿ ಇದೆ ಅನ್ನೋದು ಈಗಾಗಲೇ ವಿಶ್ವಕ್ಕೆ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ ಹೆದರ್ಕೊಂಡಿರುವಂತಹದ್ದು